ಆಮೇಲೆ ಹಾಗಾದರೆ ಲೋಕದಲ್ಲಿ ಸಾಧನೆ ಮಾಡೋದಕ್ಕೋಸ್ಕರ ಅನೇಕ ಪ್ರಯಾಸ ಪಟ್ಟು ಏನೇನೋ ಸಾಧನೆ ಮಾಡಿದ್ದಾರೆ. ಕೆಲವರು ಫೋರ್ಜ್ ಖಲೀಫಾ ಬಿಲ್ಡಿಂಗಿಂದ ಅಲ್ಲಿ ಮೇಲೆ ಫುಲ್ ಟಾಪ್ ಫ್ಲೋರ್ ಮೇಲಿಂದನೂ ಕೂಡ ಅಲ್ಲಿಂದ ಡೈ ಹೊಡ್ಕೊಂಡು ಬಂದಿದ್ದಾರೆ ಪ್ಯಾರಾಚೂಟ್ಗಳ ಮುಖಾಂತರವಾಗೆಲ್ಲ. ಆಮೇಲೆ ಹಾಲೆಲೂಯಾ. ಇನ್ನೂ ಕೆಲವರು ಗಿನ್ನಿಸ್ ರೆಕಾರ್ಡಲ್ಲಿ ಆಮೇಲೆ ಭಾರಿ ತೂಕವನ್ನು ಹೊತ್ತು ಸಾಧನೆ ಮಾಡಿದ್ದಾರೆ. ಒಬ್ಬನೇ ಮನುಷ್ಯ ಒಂದು ಏರೋಪ್ಲೇನ್ನ ಎಳೆದ್ಬಿಟ್ಟು ಗಿನ್ನಿಸ್ ರೆಕಾರ್ಡಲ್ಲಿ ದಾಖಲೆಯನ್ನು ಬರ್ತಾವನೆ. ಆಮೇಲೆ ಇನ್ನೂ ಕೆಲವರು ಇಡೀ ಭೂಮಿಯಲ್ಲಿ ನನ್ನ ಹತ್ರನೇ ದುಡ್ಡು ಜಾಸ್ತಿ ಇರೋದು ಅಂತ ಅಂದ್ಬಿಟ್ಟು ಇಡೀ ಲೋಕದಲ್ಲಿ ಅತ್ಯಂತ ಹೆಚ್ಚು ಹಣ ಕಳಿಸಿರುವಂಥ ಸಂಪಾದನೆ ಮಾಡಿರೋ ನಾನು ಅಂತಾಗಿ ಗಿನ್ನಿಸ್ ರೆಕಾರ್ಡಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಎಲಾನ್ ಮಾಸ್ಕ್ ಆಗಿ ಕಾಣಿಸ್ಕೊಳ್ತಾನೆ. ಹೀಗೆ ಪ್ರತಿಯೊಬ್ಬೊಬ್ಬರು ಒಂದೊಂದೊಂದೊಂದು ರೆಕಾರ್ಡ್ಗಳನ್ನ ಬರ್ತಿದ್ದಾರೆ. ಅಂದರೆ ಏನರ್ಥ, ಒಂದು ಸಾಧನೆಗಳನ್ನು ಮಾಡಿದ್ದಾರೆ ಲೋಕದವರು. ಆಮೇಲೆ ನಮ್ಮ ಕ್ರಿಕೆಟಲ್ಲೂ ಕೂಡ ವರ್ಲ್ಡ್ ಕಪ್ ಹೊಸತೆ ವರ್ಲ್ಡ್ ಕಪ್ ಇಂಡಿಯಾಗೆ ಬಂತು. ಆಮೇಲೆ ಎಷ್ಟು ಜನ ಗೊತ್ತು? ಆಮೇಲೆ ಅಲ್ಲೆಲ್ಲ ಇದು ಮಾತ್ರ ಎಲ್ಲ ಜನ ಗೊತ್ತಿರುತ್ತೆ. ಸೋದ್ರ ಇವೆಲ್ಲ ಸಾಧನೆ ಮಾಡಿದರೆ ಆ ವರ್ಲ್ಡ್ ಕಪ್ ಎಲ್ಲ ತಗೊಂಡಿದ್ದಾರೆ. ಇದೆಲ್ಲ ಎಲ್ಲಿವರೆಗೂ ಉಪಯೋಗ? ಇದರೆಲ್ಲ ಅನುಕೂಲ ಇದೆ, ಇದೆಲ್ಲ ಸಾಧನೆ ಮಾಡೋದು ಓಕೆ, ಇದು ಲೋಕದ ರೀತಿಯಲ್ಲಿ ಅದಷ್ಟೇ ಪ್ರಯೋಜನ. ಆದರೆ ಪರಲೋಕದ ರೀತಿಯಲ್ಲಿ ಇದು ಯಾವುದು ಪ್ರಯೋಜನಕ್ಕೆ ಬರದೇ ಇರೋ ವಿಷಯಗಳು ಅಂದರೆ ಇವೇ ನೋಡಿ, ಏನೂ ಇಲ್ಲ. ಆಮೇಲೆ ಹಾಲೆಲೂಯಾ. ಆದರೆ ಪರಲೋಕದಲ್ಲಿ ವರ್ಲ್ಡ್ ಕಪ್ಗಳು ಬರೋಲ್ಲ. ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತಿಕೆ ವ್ಯಕ್ತಿ ಅನ್ನೋ ಹೆಸರು ನಿನಗೆ ಬರೋಲ್ಲ. ಆಮೇಲೆ ಅಥವಾ ಪ್ರಪಂಚದಲ್ಲಿ ಅತ್ಯಂತ ಕಡು ಬಡತನದ ವ್ಯಕ್ತಿ ಅನ್ನೋದು ಕೂಡ ಅಲ್ಲಿ ಬರೋಲ್ಲ. ಆಮೇಲೆ ಗಿನ್ನಿಸ್ ರೆಕಾರ್ಡಲ್ಲಿ ನಂದೇ ಟಾಪ್ 1 ಲಿಸ್ಟಲ್ಲಿರೋ ಹೆಸರು ನಂದೇ ಅಂತ ಅನ್ನೋ ಹೆಸರು ಕೂಡ ಇಲ್ಲಿ ಬರೋಲ್ಲ. ಪರಲೋಕದಲ್ಲಿ ಬರೋಲ್ಲ, ಭೂಲೋಕದಲ್ಲಿ ಬರ್ಬೋದು ಅಷ್ಟೇ. ಆಮೇಲೆ ಲೋಕದಲ್ಲಿ ನೀವೇನೇ ಸಾಧನೆ ಮಾಡಿ ಅದು ನೀವು ಸಾಯೋರ್ಗೂ ಮಾತ್ರ ಅಷ್ಟೇ. ಆಮೇಲೆ ಹಾಲೆಲೂಯಾ. ಆದರೆ ಸತ್ತ ಮೇಲೂ ಕೂಡ ನಿಮ್ಮ ಸಾಧನೆ ಪರಲೋಕದಲ್ಲಿ ಬರಬೇಕಂದ್ರೆ ಒಂದೇ ಸಾಧಿಸಬೇಕು. ಅದೇನು ಸಾಧಿಸ್ಬೇಕಂದ್ರೆ ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಅದು ಭಯ ಭಕ್ತಿ ನಿಮ್ಮನ್ನು ಪರಲೋಕದಲ್ಲಿ ಸೇರಿಸುತ್ತೆ. ಆಮೇಲೆ ಲೋಕದ ವಿಷಯಗಳಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು, ಎಷ್ಟು ಗಳಿಸಿದ್ರು, ಏನೇ ಗಿನ್ನಿಸ್ ರೆಕಾರ್ಡಲ್ಲಿ ಮಾಡಿದರೂ ಕೂಡ ನಿಮ್ಮದು ಯಾವುದು ಕೂಡ ಪರಲೋಕದಲ್ಲಿ ಬರೋಲ್ಲ. ಬರೋದಕ್ಕೆ ದೇವರು ಕೂಡ ಬಿಡೋದು ಇಲ್ಲ. ಆಮೇಲೆ ಹಾಲೆಲೂಯಾ. ಆದರೆ ನೀವು ಕೇವಲ ಜಸ್ಟ್ ಭಯ ಭಕ್ತಿಯುಳ್ಳವರಾಗಿ ದೇವರಲ್ಲಿ ಜೀವಿಸಿದ್ರೆ ಸಾಕು. ಆ ಭಯ ಭಕ್ತಿಯ ರೆಕಾರ್ಡು ಪರಲೋಕದಲ್ಲಿ ಬರುತ್ತದೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳುವನು ಕೇಳಲ್ಲ. ಅದು ನಮ್ಮ ಮಾತು ನಾವು ಕರನ್ನು ತಟ್ಟುತ್ತಾ ದೇವರ ನಮ್ಮನ್ನು ಮಹಿಮೆ ಪಡಿಸುವರಾಗಿರೋಣ. ಆಮೇಲೆ